ನಾವು ನಿಲ್ತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ ಅಂತಕ್ಕಂಥದ್ದನ್ನ ಭಾವಿಸಿ ಇಡೀ ಜನತಾದಳ ಪಕ್ಷದ ಕಾರ್ಯಕರ್ತರಿಂದ ಹಿಡಿದು ಮುಖಂಡರಿಂದ ಹಿಡಿದು ನಾಯಕರವರೆಗೂ ಕೂಡ ಇವತ್ತು ಬಂದು ನಿಮ್ಮ ಮುಂದೆ ನಿಂತಿದ್ದೇವಣ. ಬೆಳಗಿನಿಂದನೂ ಕೂಡ ಪಾದಯಾತ್ರೆ ಬಹಳ ಬಿರುಸಾಗಿ ಸಾಗ್ತಾ ಇದೆ. ಇದು ಈ ಪಾದಯಾತ್ರೆ ಕೇವಲ ಒಂದು ದಿನದ ಪಾದಯಾತ್ರೆ ಅಲ್ಲ, ಇದು ಒಂದು ಆರಂಭ ಅಷ್ಟೇ. ಯಾಕೆ ನಾನಿದು ಒಂದು ದಿನದ ಪಾದಯಾತ್ರೆ ಅಲ್ಲ, ಇದು ಒಂದು ಆರಂಭ ಅಂತ ಹೇಳ್ತಾ ಇದ್ದೀನಪ್ಪ ಅಂದ್ರೆ, ನಿಮಗೆ ಗೊತ್ತಿದೆ ರಾಜ್ಯ ಸರ್ಕಾರ ಅಥವಾ ನೀವು ಗೆಲ್ಸಿ ಹರಿಸಿ ವಿಧಾನಸೌಧಕ್ಕೆ ಕಳಿಸ್ಕೊಟ್ಟಿರ್ತಕ್ಕಂಥ ಜನಪ್ರತಿನಿಧಿಗಳಿಗೆ ನಿಮ್ಮ ನೋವು ಕಾಣ್ತಾ ಇಲ್ಲ, ನಿಮ್ಮ ಕೂಗು ಕೇಳ್ತಾ ಇಲ್ಲ. ಒಟ್ಟಾರೆಯಾಗಿ ಪ್ರತಿಷ್ಠೆಗೆ ತಗೊಂಡು ಮತ್ತಿನ್ಯಾವುದೋ ರಿಯಲ್ ಎಸ್ಟೇಟ್ ಲಾಭಕ್ಕೆ ಒಳಗಾಗಿ ಇವತ್ತು ಸಂಪೂರ್ಣ 26 ಹಳ್ಳಿಗಳನ್ನ ಅಂತಿಮ ಅಧಿಸೂಚನೆಯನ್ನ ಹೊರಡಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ರಾತ್ರೋರಾತ್ರಿ 12ನೇ ತಾರೀಕು ಇದೇ ತಿಂಗಳು 3 ಹಳ್ಳಿಗಳ ಅಂತಿಮ ಅಧಿಸೂಚನೆಯನ್ನ ಹೊರಡಿಸಿದ್ದಾರೆ. ಅದರಲ್ಲಿ 499 ಎಕರೆಯಲ್ಲಿ ಸರಿಸುಮಾರು 755 ರೈತ ಕುಟುಂಬಗಳು, ಅದರಲ್ಲಿ 641 ರೈತರು 1 ಎಕರೆಗಿಂತ ಕಮ್ಮಿ ಇರ್ತಕ್ಕಂಥವ್ರು, ಅಂದ್ರೆ ಸಣ್ಣ ರೈತರು, ಅತಿ ಸಣ್ಣ ರೈತರು ಅಂತಕ್ಕಂಥದನ್ನ 1 ಎಕರೆಗೂ ಕಮ್ಮಿ ಜಮೀನನ್ನ ಮಾಲೀಕತ್ವವನ್ನ ಹೊಂದಿರತಕ್ಕಂಥ ರೈತರೇನಿದ್ದಾರೆ 81%. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.